ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಹತ್ರ ಪಹಣಿ ಏನಾದರೂ ಇದ್ರೆ ತಪ್ಪದೇ ಆಧಾರ್ ಲಿಂಕ್ ಅನ್ನು ಮಾಡಿಸ್ಬೇಕಾಗುತ್ತೆ. ಏನಕ್ಕೆ ಆಧಾರ್ ಲಿಂಕ್ ಅನ್ನು ಮಾಡಿಸ್ಬೇಕು, ಮಾಡಿಸೋದ್ರಿಂದ ನಮಗೇನು ಉಪಯೋಗ, ಎಲ್ಲಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂಥವ್ರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಒಂದು ಲೈಕ್ ಅನ್ನು ಮಾಡಿ. ಪಹಣಿಗೆ ಏಕೆ ಆಧಾರ್ ಲಿಂಕ್ ಅನ್ನು ಮಾಡಬೇಕು ಅಂತ ಫಸ್ಟ್ ಹೇಳ್ತೀನಿ, ಆಮೇಲೆ ಎಲ್ಲಿ ಲಿಂಕ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಮಾಡೋದ್ರಿಂದ ಏನಪ್ಪ ಉಪಯೋಗ ಅಂತ ಅಂದ್ರೆ, ರೈತರಿಗೆ ನಿಗದಿತ ಸಮಯದಲ್ಲಿ ಸರ್ಕಾರದ ಸೌಲಭ್ಯ ಸಿಗುತ್ತೆ. ನೈಜ ಹಾಗೂ ಅರ್ಹ ಫಲಾನುಭವಿಗಳಿಗೆ ವಿವಿಧ ಯೋಜನೆಯ ಸೌಲಭ್ಯ ಸಿಗಲು, ಯಾವುದೇ ವ್ಯಕ್ತಿಗೆ ಇರುವ ಒಟ್ಟು ಜಾಗದ ಮಾಹಿತಿ ಆಧಾರ್ ಮೂಲಕ ಸುಲಭವಾಗಿ ಸಿಗಲು, ನಂತರ ಬೆಳೆಗಳ ಸಾಲವನ್ನ ತಗೊಳ್ಳೋದಕ್ಕೆ, ನಂತರ ಬೆಳೆಗಳ ಮೇಲೆ ಇನ್ಶೂರೆನ್ಸ್ ಅನ್ನ ಅಂದ್ರೆ ವಿಮೆ ಮಾಡಿಸೋದಕ್ಕೆ, ನಂತರ ಬೆಳೆಗಳಿಗೆ ಹಾನಿಯಾದಾಗ ಅದಕ್ಕೆ ಪರಿಹಾರವನ್ನು ಕೊಡಲು ಆಧಾರ್ ಲಿಂಕ್ ಅನ್ನು ಮಾಡಿಸಬೇಕು. ನಂತರ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಪ್ರತಿ 4 ತಿಂಗಳಿಗೆ 2,000 ರೂಪಾಯಿ ಹಣ ಬರಬೇಕಾದ್ರೂ ನಿಮ್ಮ ಒಂದು ಪಹಣಿಗೆ ಆಧಾರ್ ಲಿಂಕ್ ಅನ್ನು ಮಾಡಿಸಬೇಕಾಗುತ್ತೆ. ಸಂಬಂಧಿತ ಫಲಾನುಭವಿಗಳಿಗೆ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ನೇರವಾಗಿ ಆಧಾರ್ ಮೂಲಕ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಮಾಡಲು, ನಿಮ್ಮ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡೋದ್ರಿಂದ ನಿಮ್ಮ ಜಮೀನಿನ ತಿದ್ದುಪಡಿ ಆಗಿರಬಹುದು ಅಥವಾ ಪಾಣಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆದಲ್ಲಿ ನಿಮಗೆ ನೇರವಾಗಿ ಮೊಬೈಲ್ ಮೂಲಕ ಮೆಸೇಜ್ ಬರುತ್ತೆ. ಅದೇ ರೀತಿಯಾಗಿ ನಿಮ್ಮ ಸರ್ವೆ ನಂಬರ್ ಏನಾದ್ರೂ ಬದಲಾವಣೆ ಆದರೆ ನೇರವಾಗಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಇದರಿಂದ ಭೂ ಸಂಬಂಧ ವಂಚನೆಯನ್ನ ಕಡಿಮೆ ಮಾಡಲು, ಅದೇ ರೀತಿಯಾಗಿ ಮಾಲೀಕತ್ವಕ್ಕೆ ಸಂಬಂಧಿಸಿದ ಗೊಂದಲಗಳನ್ನು ನಿವಾರಣೆ ಮಾಡಬಹುದು. ಬರ ಪರಿಹಾರವನ್ನ ಸುಲಭವಾಗಿ ಆಧಾರ್ ಮುಖಾಂತರ ನೀಡಲು. ಇಷ್ಟೇ ಅಲ್ದಿರ ನಿಮ್ಮೊಂದು ಪಹಣಿಗೆ ಆಧಾರ್ ಲಿಂಕ್ ಮಾಡೋದ್ರಿಂದ ಹಲವಾರು ಸೌಲಭ್ಯಗಳಿದೆ. ಈಗ ಎಲ್ಲಿ ನಾವು ನಮ್ಮ ಒಂದು ಪಹಣಿಗೆ ಆಧಾರ್ ಲಿಂಕ್ ಅನ್ನು ಮಾಡಬೇಕು ಅಂತ ಅಂದ್ರೆ 3 ಹತ್ರ ಮಾಡ್ಕೋಬಹುದು. ಎಲ್ಲೆಲ್ಲಪ್ಪ ಅಂತ ಅಂದ್ರೆ, ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ಎಲ್ಲ ಪಹಣಿಗಳು ಮತ್ತು ಆಧಾರ್ ಕಾರ್ಡ್ ಅನ್ನ ತಗೊಂಡೋಗಿ ಕೊಟ್ರೆ ಅವರು ಲಿಂಕ್ ಮಾಡ್ತಾರೆ. ಅಥವಾ ನಿಮ್ಮ ಗ್ರಾಮದ ಗ್ರಾಮ ಆಡಳಿತ ಅಧಿಕಾರಿ ಹತ್ರನೂ ನೀವು ತಗೊಂಡೋಗಿ ಕೊಟ್ರೆ ಅವರು ಸಹ ನಿಮ್ಮ ಒಂದು ಪಹಣಿಗೆ ಆಧಾರ್ ಲಿಂಕ್ ಅನ್ನ ಮಾಡ್ತಾರೆ. ಇನ್ನು 3ನೇದು, ನೀವೇ ನಿಮ್ಮ ಮನೆಯಲ್ಲಿ ಕುಳಿತು ನಿಮ್ಮ ಮೊಬೈಲ್ ಮುಖಾಂತರ ಮಾಡ್ಕೋಬಹುದು. ಅದು ಯಾವ ರೀತಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ರತಿಯೊಬ್ಬರು ಪಹಣಿ ಇರ್ತಕ್ಕಂಥವ್ರು ನಿಮ್ಮ ಒಂದು ಪಹಣಿಗೆ ಆಧಾರ್ ಲಿಂಕ್ ಅನ್ನ ಮಾಡಿಸಲೇಬೇಕಾಗುತ್ತೆ. ಹಾಗೆ ಮಾತ್ರ ನಿಮಗೆ ಸರ್ಕಾರದಿಂದ ಸೌಲಭ್ಯ ಸಿಗೋದು. ಪಹಣಿಗೆ ಆಧಾರ್ ಲಿಂಕ್ ಮಾಡಕ್ ಹೋದಾಗ ಸಾಧಾರಣವಾಗಿ ಬರುವಂತ ಸಮಸ್ಯೆ ಏನಪ್ಪಾ ಅಂತ ಅಂದ್ರೆ, ಆಧಾರ್ ಕಾರ್ಡ್ ಅಲ್ಲಿ ಒಂಥರ ಹೆಸರು ಇರುತ್ತೆ, ಪಹಣಿಯಲ್ಲಿ ಒಂಥರ ಹೆಸರು ಇರುತ್ತೆ. ಇವೆರಡು ಒಂದೇ ರೀತಿ ಹೆಸರಿದ್ರೆ ಮಾತ್ರ ಲಿಂಕ್ ಆಗೋದು. ಒಂದು ಸಣ್ಣ ಅಕ್ಷರ ಸಹ ತಪ್ಪಿದ್ರು ಸಹ ಯಾವುದೇ ರೀತಿ ಲಿಂಕ್ ಆಗೋದಿಲ್ಲ. ಹಾಗಾಗಿ ನೀವೇನ್ ಮಾಡಬೇಕು ಅಂತ ಅಂದ್ರೆ, ಪಹಣಿ ಇದ್ದಾಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಚೇಂಜ್ ಮಾಡಿಸೋದು ಕಷ್ಟವಾಗುತ್ತೆ. ಯಾಕೆ ಅಂತ ಅಂದ್ರೆ, ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿದ್ರೆ ಬ್ಯಾಂಕ್ ಅಕೌಂಟ್ ಬುಕ್ ಅನ್ನ ಚೇಂಜ್ ಮಾಡಿಸಬೇಕು, ಪಾನ್ ಕಾರ್ಡ್ ಅನ್ನ ಚೇಂಜ್ ಮಾಡಿಸಬೇಕು, ರೇಷನ್ ಕಾರ್ಡ್ ಅನ್ನ ಚೇಂಜ್ ಮಾಡಿಸಬೇಕು. ಆದ್ದರಿಂದ ಜಸ್ಟ್ ನೀವು ನಿಮ್ಮ ಒಂದು ಪಹಣಿಯಲ್ಲಿ ನಿಮ್ಮ ಹೆಸರನ್ನ ಏನಾದ್ರೂ ಮಿಸ್ಟೇಕ್ ಇದ್ರೆ ಚೇಂಜ್ ಮಾಡ್ಕೋಬಹುದು. ಅದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ಮಾಹಿತಿಯನ್ನು ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಪಹಣಿಯಲ್ಲಿ ಚೇಂಜ್ ಮಾಡೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಅದೇ ನೀವೇನಾದ್ರೂ ಆಧಾರ್ ಕಾರ್ಡ್ ಅಲ್ಲಿ ಚೇಂಜ್ ಮಾಡಿದ್ರೆ ಇವೆಲ್ಲ ಡಾಕ್ಯುಮೆಂಟ್ ಅಲ್ಲಿ ಹೆಸರನ್ನ ಚೇಂಜ್ ಮಾಡಿಸೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಮಾಹಿತಿಯನ್ನ ತಗೊಂಡು ನಿಮಗೆ ಪಹಣಿಯಲ್ಲಿ ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದನ್ನ ಮಾಹಿತಿ ತಗೊಂಡು ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಮುಖಾಂತರ ಪಹಣಿಗೆ ಯಾವ ರೀತಿ ಆಧಾರ್ ಲಿಂಕ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ನಿಮ್ಮ ಒಂದು ಸಪೋರ್ಟ್ ಸದಾ ಇರಬೇಕು. ಯಾಕಂದ್ರೆ ನಾವು ನಿಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಜಸ್ಟ್ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾತ್ರ. ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನಮಗೆ ಇಂಥ ಹಲವಾರು ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮ ಒಂದು ಪಹಣಿಗೆ ಆಧಾರ್ ಲಿಂಕ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಅದೇ ರೀತಿಯಾಗಿ ಪಹಣಿಯಲ್ಲಿ ಏನಾದರೂ ಹೆಸರು ಮಿಸ್ಟೇಕ್ ಇದ್ರೆ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.